ಅಖಂಡ ಭಾರತದಲ್ಲಿ ಬೇರೆ ಮಾತನ್ನ ಒಡಕಿನ ಮಾತನ್ನ ಆಡಬಾರದು. ಎಲ್ಲ ಸಮಾಜಗಳು ಒಂದು, ನಾವೆಲ್ಲ ಒಂದಾಗಿ ಈ ಭಾರತ ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ಆಸೆ ಸ್ವಲ್ಪ ಸುರೇಶ್ ಗೌಡ್ರೆ ಆಮೇಲೆ ಮಾತಾಡಿರುತ್ತೆ. ಆದ್ರೆ ಈ ಇತಿಹಾಸದ ಹಿನ್ನೆಲೆಯಲ್ಲಿ ನಮ್ಮ ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಎಲ್ಲ ಜನರಿಗೆ ಮೀಸಲಾತಿ 50% ಮುಂದೆ ಹೋಯ್ತು. ಅವ್ರೇನಾರು 19ನೇ ಇಸ್ವಿನಲ್ಲಿ ಈ ಒಂದು ಕಾನೂನನ್ನ ತರದೇ ಹೋಗಿದ್ರೆ ನಿಮ್ ಯಾರಿಗೂ ಮೀಸಲಾತಿ ಇರಲಿಲ್ಲ. ಅದರಿಂದ ಬಂತು. ಅದನ್ನ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಈ ಸಾರಿ ಬಹುಮತವನ್ನು ಪಡೆದು ಗೆದ್ರೆ 100ಕ್ಕೆ 100 ಭಾಗ ನಾವು ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಪಕ್ಷ ಮಾಡಿತ್ತು. ಸರ್ಕಾರ ಬದ್ಧವಾಗಿ ಸರ್ಕಾರ ಬಂತು. ಅದ್ರ ಪ್ರಕಾರ ಇವತ್ತು ಆ ಒಂದು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲು ನಮ್ಮ ಎಲ್ಲ ನಾಯಕರುಗಳು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಲೆಫ್ಟ್ ರೈಟ್ ಎಲ್ಲರೂ ಸಂತೋಷವಾಗಿದ್ದಾರೆ. ಬೋವಿ ಸಮಾಜ ಮತ್ತು ಲಂಬಾಣಿ ಸಮಾಜದವರು ಸ್ವಲ್ಪ ನಮಗೆ ಕಡಿಮೆ ಆಗಿದೆ ಅಂತಕ್ಕಂಥ ಉಸಿರನ್ನು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಹೆಂಗೂ ಮೀಸಲಾತಿ ಮುಂದೆ ಹೋಗಿದ್ದೀವಿ 50 ದಾಟಿ ಆಚೆ ಕಡೆ. ಆದ್ರಿಂದ ನೀವು ಇನ್ನೊಂದು ಎಷ್ಟು ಮಾಡ್ತಿರೋ ಕರುಣೆ ಇಟ್ಟು ಸರ್ಕಾರ ದಯಮಾಡಿ ಆ 2 ಸಮಾಜಗಳಿಗೂ ಕೂಡ ಅವರು ಮುಂದುವರೆದಿರ್ಬೋದು. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಅವರು ಬಹಳ ಮಟ್ಟಿಗೆ ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಮುಂದುವರೆದಿರ್ಬೋದು. ನಾನು ಅದ್ರ ಬಗ್ಗೆ ಇದು ಮಾಡಕ್ ಹೋಗೋದಿಲ್ಲ. ಅದ್ರ ಚರ್ಚೆ ಆದ್ರೆ ಅದು ಬೇರೆ. ಆದ್ರೆ ಇವತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಕೂಗು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನತೆಯಲ್ಲಿ ಆ 2 ವರ್ಗದ ಜನ ನಮ್ಮನ್ನು ಭೇಟಿ ಮಾಡಿ ಈ ಒಂದು ಮೀಸಲಾತಿಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿಕೊಡಿ ಅಂತಕ್ಕಂಥ ಮಾತನ್ನ ಕೇಳಿದ್ದಾರೆ. ನಮ್ಮನ್ನೆಲ್ಲ ಜನಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬೆಳಗಾಂ ಅಧಿವೇಶನಕ್ಕೂ ಬಂದು ನಾವು ಕೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರಿಂದ ದಯಮಾಡಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಹಳ ನನಗೆ ಮಧ್ಯಾಹ್ನ ಮುಖ್ಯಮಂತ್ರಿಗಳೇ ಸುಳ್ಳು ಹೇಳಿದ್ದಾರೆ. ನೀವು ಸಾರಿ ಕೇಳಬೇಕು, ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಮನಸ್ಸಿಗೆ ಬಹಳ ನೋವಾಯ್ತು. ಅವರು ಹಂಗೆಲ್ಲ